ಭಾನುವಾರದ ಶುಭೋದಯ. ನಾನು ತಲೆಗೆ ಸಂಡೇ ಆಗಿರೋದ್ರಿಂದ ರೇಷ್ಮಾ ತಲೆಗೆ ಡ್ರೈ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಬೆಚ್ಚ ನೀರು ಹಾಕಬೇಕು. ಇದಕ್ಕೆ ಸ್ವಲ್ಪ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನಿಮಗೆ ಸ್ವಲ್ಪ ಬೆಚ್ಚಗೆ ಆಗಲಿದೆ. ನಾನು ರೇಷ್ಮೆ ಯೂಸ್ ಮಾಡೋದು, ಬದಲು ಬ್ಯಾಸ್ಮಾಲ್ ಹಾಕ್ತಾಯಿದ್ದೆ, ಇವಾಗ ರೇಷ್ಮೆ ಹಾಕ್ತಾಯಿದ್ದೀನಿ. ನೀವು ಯಾವುದು ತಲೆಗೆ ಹಚ್ಚುತ್ತೀರಾ ತಿಳಿಸಿ, ಕಮೆಂಟ್ ಮಾಡಿ. ಸ್ವಲ್ಪ ಬೆಚ್ಚ ನೀರು ಹಾಕ್ಕೊಳ್ರಿ ಇದಕ್ಕೆ. ನಾನು ಇದೇ ಥರನೇ ಮಾಡೋದು, ನೀವು ಯಾವ ಥರ ಮಾಡ್ತೀರಾ ನೋಡಿ. ಸ್ವಲ್ಪ ನಿಂಬೆ ಹುಳಿ ಹಾಕ್ತೀನಿ. ಇದು ಬೇಗ ಹತ್ತುತ್ತೆ ತಲೆ, 1 ಅವರ್ ಇಟ್ಕೊಂಡ್ರೆ ಸಾಕು. ನಾನು ಯಾವಾಗಲೂ ಹೀಗೆ ಹಚ್ಚೋದು. ಸ್ಪೂನಲ್ಲಿ ಕಲಸ್ಕೊಂಡ್ಬಿಡ್ತೀನಿ. ಹಿಂಗೆ ಕೈ ಕಪ್ಪಗಾಗುತ್ತೆ ಅಂತಂತ. ಇವಾಗ ತಲೆಗೆ ಹಚ್ಕೊಳ್ಳೋಣ. ಎಲ್ಲ ಬಿಳಿ ಕುಲ ಆಗಿಬಿಟ್ಟಿದೆ. ನಾನು ಕೈಯಲ್ಲೇ ಹಚ್ಕೊತೀನಪ್ಪ ಹಿಂಗೆ. ನನಗೆ ಅಂಗಡಿ ಹೋಗೋದ್ರಿಂದ ಬ್ರಷ್ ಎಲ್ಲ ತಗೊಂಡು ಕುತ್ಕೊಳಕ್ಕಾಗಲ್ಲ. ಎಲ್ಲ ಕ್ಲೀನಾಗತ್ತಿದೆ. 1 ಅವರ್ ಸ್ನಾನ ಮಾಡಿಬಿಟ್ರೆ ಕಂಬಳಿ ಮಾಡ್ತಾಯಿದ್ದೀನಿ. ನಮ್ಮ ಹಳ್ಳಿ ಕಡೆ ಹುಣಸೆ ಹುಳಿ ಅಂತೀವಿ. ಇದು ಅಕ್ಕಿ ನೀರನ್ನು ತಕ್ಕಬೇಕು. ಇದನ್ನು ಅಕ್ಕಿ ನೀರು ಒಂದು ಸರಿ ತೊಳೆದ್ಬಿಟ್ಟು 2ನೇ ಸರಿ ತೊಳೆದು ತಕ್ಕಂತ ಇದ್ದೀನಿ. ಕಡಲೆಕಾಳು ಹುರ್ಕೋಬೇಕು. ತೆಂಗಿನಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಶೇಂಗಾ, ಕುರಸಗಣಿ, ಕಡಲೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಪಲ್ಯಕ್ಕೆಲ್ಲ ಅಂತ, ಅದನ್ನೇ ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಮರ್ತುಬಿಟ್ಟಿದ್ದೆ, ಕೊತ್ತಂಬರಿ ಸೊಪ್ಪು ಹಾಕಬೇಕು. ಭಾನುವಾರದ ಶುಭೋದಯ. ನಾನು ತಲೆಗೆ ಸಂಡೇ ಆಗಿರೋದ್ರಿಂದ ರೇಷ್ಮಾ ತಲೆಗೆ ಡ್ರೈ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಬೆಚ್ಚ ನೀರು ಹಾಕಬೇಕು. ಇದಕ್ಕೆ ಸ್ವಲ್ಪ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನಿಮಗೆ ಸ್ವಲ್ಪ ಬೆಚ್ಚಗೆ ಆಗಲಿದೆ. ನಾನು ರೇಷ್ಮೆ ಯೂಸ್ ಮಾಡೋದು, ಬದಲು ಬ್ಯಾಸ್ಮಾಲ್ ಹಾಕ್ತಾಯಿದ್ದೆ, ಇವಾಗ ರೇಷ್ಮೆ ಹಾಕ್ತಾಯಿದ್ದೀನಿ. ನೀವು ಯಾವುದು ತಲೆಗೆ ಹಚ್ಚುತ್ತೀರಾ ತಿಳಿಸಿ, ಕಮೆಂಟ್ ಮಾಡಿ.
ಸ್ವಲ್ಪ ಬೆಚ್ಚ ನೀರು ಹಾಕ್ಕೊಳ್ರಿ ಇದಕ್ಕೆ. ನಾನು ಇದೇ ಥರನೇ ಮಾಡೋದು, ನೀವು ಯಾವ ಥರ ಮಾಡ್ತೀರಾ ನೋಡಿ. ಸ್ವಲ್ಪ ನಿಂಬೆ ಹುಳಿ ಹಾಕ್ತೀನಿ. ಇದು ಬೇಗ ಹತ್ತುತ್ತೆ ತಲೆ, 1 ಅವರ್ ಇಟ್ಕೊಂಡ್ರೆ ಸಾಕು. ನಾನು ಯಾವಾಗಲೂ ಹೀಗೆ ಹಚ್ಚೋದು. ಸ್ಪೂನಲ್ಲಿ ಕಲಸ್ಕೊಂಡ್ಬಿಡ್ತೀನಿ ಹಿಂಗೆ, ಕೈ ಕಪ್ಪಗಾಗುತ್ತೆ ಅಂತಂತ. ಎಲ್ಲ ಬಿಳಿ ಕುಲಾಗ್ಬಿಟ್ಟಿದೆ. ನಾನು ಕೈಯಲ್ಲೇ ಹಚ್ಕೊಂತೀನಪ್ಪ ಹಿಂಗೆ. ನನಗೆ ಅಂಗಡಿ ಹೋಗೋದ್ರಿಂದ ಬ್ರಷ್ ಎಲ್ಲ ತಗೊಂಡು ಕೂತ್ಕೊಳಕ್ಕಾಗಲ್ಲ. ಎಲ್ಲ ಕ್ಲೀನಾಗತ್ತಿದೆ. 1 ಅವರ್ ಸ್ನಾನ ಮಾಡಿಬಿಟ್ರೆ ತಂಬಳಿ ಮಾಡ್ತಾಯಿದ್ದೀನಿ. ನಮ್ಮ ಹಳ್ಳಿ ಕಡೆ ಹುಣಸೆ ಹುಳಿ ಅಂತೀವಿ. ಇದು ಅಕ್ಕಿ ನೀರನ್ನು ತಕ್ಕಬೇಕು. ಇದನ್ನು ಅಕ್ಕಿ ನೀರು ಒಂದು ಸರಿ ತೊಳೆದ್ಬಿಟ್ಟು 2ನೇ ಸರಿ ತೊಳೆದು ತಕ್ಕಂತ ಇದ್ದೀನಿ. ಕಡಲೆಕಾಳು ಹುರ್ಕೋಬೇಕು. ತೆಂಗಿನಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಶೇಂಗಾ, ಕುರಸಗಣಿ, ಕಡಲೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು ಪಲ್ಯಕ್ಕೆಲ್ಲ ಅಂತ, ಅದನ್ನೇ ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಮರ್ತ್ಬಿಟ್ಟಿದ್ದೆ, ಕೊತ್ತಂಬರಿ ಸೊಪ್ಪು ಹಾಕಬೇಕು. ಎಲ್ಲ ರುಬ್ಬಿರೋದೆಲ್ಲ ಹಾಕ್ಕೊಂತೀನಿ ಇದಕ್ಕೆ. ಕಚ್ಚಿದು ಅಕ್ಕಿ ತೊಳೆದಿರೋ ನೀರಿದು. ಹುಣಸೆ ರಸ, ಕಡಲೆಕಾಳು, ಈರುಳ್ಳಿ, ಸೌತೆಕಾಯಿ, ಸಾಸಿವೆ, ಆಫ್ ಮಾಡಿಬಿಡ್ಬೇಕು ಇದನ್ನು. ಲಾಸ್ಟಲ್ಲಿ ಒಗ್ಗರಣೆ. ತಂಬಳಿ ರೆಡಿ ಆಯಿತು. ಬೇಸಿಗೆಗೆ ದೇಹಕ್ಕೆ ತಂಪಾಗಿರುತ್ತೆ. ತುಂಬ ಬಿಸಿಲಿದೆ, ಉಷ್ಣಾಂಶ ಜಾಸ್ತಿ ಇದೆ. ಇದು ತಂಪು ಚೆನ್ನಾಗಿರುತ್ತೆ, ಇದು ತಂಪಾಗಿರುತ್ತೆ ದೇಹ ಎಲ್ಲ.